Hello everyone. In this video, I am going to discuss with you the topic application of computers in business operating system. Business operating system means it is one of the operating system which is interface between user and hardware for the purpose of businesses. ಮತ್ತು ಕಂಪ್ಯೂಟರ್ ಹಾರ್ಡ್ವೇರ್ಸು ಅಂತಂದರೆ ಸಿ ಪಿ ಯು ಆಗಿರ್ಬೋದು, ಇನ್ಪುಟ್ ಔಟ್ಪುಟ್ ಡಿವೈಸಸ್ ಆಗಿರ್ಬೋದು, ಮೆಮೊರಿ ಆಗಿರ್ಬೋದು, ಇವುಗಳ ಮಧ್ಯೆ ಏನು ಮಾಡುತ್ತೆ, ಒಂದು ಇಂಟರ್ಮೀಡಿಯೇಟರ್ ಥರ ವರ್ಕ್ ಮಾಡೋ ಅಂಥದ್ದು. ಬಿಸ್ನೆಸ್ ಆಪ್ರೇಟಿಂಗ್ ಸಿಸ್ಟಮ್ ಅಂತಂದರೆ ಬಿಸ್ನೆಸ್ ಪರ್ಪಸ್ಗೆ, ಅಂದರೆ ಬಿಸ್ನೆಸ್ ಆ್ಯಕ್ಟಿವಿಟೀಸನ್ನು ಮಾಡೋದಕ್ಕೋಸ್ಕರನೇ ಇರೋಂತಹ ಆಪ್ರೇಟಿಂಗ್ ಸಿಸ್ಟಮ್. ಇದನ್ನು ನಾವೇನಂತ ಕರಿತೀವಿ, ಬಿಸ್ನೆಸ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. Computer technology has great applications in almost all kinds of businesses. ಅಂದರೆ ಆಲ್ಮೋಸ್ಟ್ ಎಲ್ಲ ಥರದ ಬಿಸ್ನೆಸ್ಸಲ್ಲಿ ಏನು ಮಾಡ್ತಾರೆ, ಕಂಪ್ಯೂಟರ್ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲ ಫೀಲ್ಡಲ್ಲೂ ಕೂಡ ನಾವೇನು ನೋಡ್ಬೋದು, ಕಂಪ್ಯೂಟರ್ನ ನೋಡ್ಬೋದು ಮತ್ತು ಅದನ್ನು ಯೂಸ್ ಮಾಡ್ಕೊಳ್ಳೋದನ್ನು ನೋಡ್ಬೋದು. ಆಲ್ಮೋಸ್ಟ್ ಆಲ್ ಕೈಂಡ್ಸ್ ಆಫ್ ಬಿಸ್ನೆಸಸ್ ಆರ್ ರಿಲೈಯಿಂಗ್ ಆನ್ ಕಂಪ್ಯೂಟರ್ಸ್ ಫಾರ್ ಆಟೋಮೇಟಿಂಗ್ ದೇರ್ ಟ್ರೆಡಿಷ್ನಲ್ ಪ್ರೊಸೆಸಸ್. ಎಲ್ಲ ಬಿಸ್ನೆಸ್ಸು ಕೂಡ ಏನಾಗಿದೆ, ಈ ಕಂಪ್ಯೂಟರ್ ಮೇಲೆ ಡಿಪೆಂಡ್ ಆಗಿದೆ. ಅಂದರೆ ಅದರದ್ದು ಟ್ರೆಡಿಷ್ನಲ್ ಪ್ರೋಸೆಸಸ್ಸು ಏನೆಲ್ಲ ಇದೆ, ಆ ಟ್ರೆಡಿಷ್ನಲ್ ಪ್ರೋಸೆಸಸ್ನ ಮಾಡೋದಕ್ಕೋಸ್ಕರ ಆಟೋಮೆಟಿಕ್ಕಾಗಿ ಆ ಒಂದು ಟ್ರೆಡಿಷ್ನಲ್ ಪ್ರೋಸೆಸ್ ಅಂತಂದರೆ ಪ್ರೊಡಕ್ಷನಿಂದ ಹಿಡಿದು ಸೆಲ್ಲಿಂಗ್ವರೆಗೂ ಏನೆಲ್ಲ ಆ್ಯಕ್ಟಿವಿಟೀಸ್ ಆಗುತ್ತೆ, ಲಾರ್ಜ್ ಸ್ಕೇಲಲ್ಲಿ ಏನೆಲ್ಲ ಆಪ್ರೇಷನ್ಸ್ ಆಗುತ್ತೆ, ಅದು ಆಟೋಮೆಟಿಕ್ಕಾಗಿ ಆಪ್ರೇಟ್ ಆಗೋದಕ್ಕೋಸ್ಕರ ಏನು ಮಾಡ್ತಾರೆ, ಈ ಕಂಪ್ಯೂಟರನ್ನು ಯೂಸ್ ಮಾಡ್ಕೊಳ್ತಾರೆ. ಅಪ್ಲಿಕೇಶನ್ಸ್ ಇನ್ ಡಿಫ್ರೆಂಟ್ ಏರಿಯಾಸ್ ಆಫ್ ಬಿಸ್ನೆಸಸ್. ಅಂದರೆ ಕೆಲವೊಂದು ಅಪ್ಲಿಕೇಶನ್ಸನ್ನು ಏನು ಮಾಡ್ತಾರೆ, ಬಿಸ್ನೆಸ್ ಡಿಫ್ರೆಂಟ್ ಏರಿಯಾಸಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಅಂತಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ, ಬೇರೆ ಬೇರೆ ವರ್ಕಲ್ಲಿ, ಬೇರೆ ಬೇರೆ ಏರಿಯಾದಲ್ಲಿ ಏನು ಮಾಡ್ತಾರೆ, ಈ ಕಂಪ್ಯೂಟರ್ನ ಅಪ್ಲಿಕೇಬಲ್ ಮಾಡ್ಕೊಳ್ತಾ ಹೋಗ್ತಾರೆ. ಆ ಡಿಫ್ರೆಂಟ್ ಏರಿಯಾಸ್ ಯಾವ್ದ್ಯಾವುದು ಅಂತ ನೋಡೋದಾದರೆ, ಬಿಸ್ನೆಸ್ ಕಮ್ಯುನಿಕೇಷನ್, ಇನ್ವೆಂಟರಿ ಮ್ಯಾನೇಜ್ಮೆಂಟ್, ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಈ ಎಲ್ಲ ಏರಿಯಾಸಲ್ಲೂ ಏನು ಮಾಡ್ತಾರೆ, ಕಂಪ್ಯೂಟರ್ನ ಅಪ್ಲಿಕೇಬಲ್ ಮಾಡ್ಕೊಳ್ತಾ ಹೋಗ್ತಾರೆ. ಫಸ್ಟ್ ಏರಿಯಾ ಈಸ್ ಬಿಸ್ನೆಸ್ ಕಮ್ಯುನಿಕೇಷನ್. Nowadays, companies use email, live chat systems, online meeting tools, video conferencing system and smartphones as the principal means of communication between employees, suppliers and customers. ಅಂತಂದರೆ ಈಗ ಒಂದು ಬಿಸ್ನೆಸ್ ಅಂತಂದರೆ ಅಲ್ಲಿ ಕಮ್ಯುನಿಕೇಷನ್ಸು ಅನ್ನೋದು ಆಗೇ ಆಗುತ್ತೆ. ಅದು ವರ್ಬಲ್ ಆಗಿ ಆಗಿರ್ಬೋದು ಅಥವಾ ಫಾರ್ಮಲ್ ಆಗಿ ಆಗಿರ್ಬೋದು. ಎರಡೂ ರೀತಿಯಾಗಿ ಏನು ಮಾಡ್ತಾರೆ, ಕಮ್ಯುನಿಕೇಷನ್ಸನ್ನು ಮಾಡ್ತಾ ಹೋಗ್ತಾರೆ. ಅಲ್ಲಿರುವಂಥ ಎಂಪ್ಲಾಯೀಸ್ ನಡುವೆ ಆಗಿರ್ಬೋದು, ಸಪ್ಲೈಯರ್ಸ್ ನಡುವೆ ಆಗಿರ್ಬೋದು, ಅಥವಾ ಕಸ್ಟಮರ್ಸ್ ನಡುವೆ ಆಗಿರ್ಬೋದು, ಏನು ಮಾಡ್ತಾ ಹೋಗ್ತಾರೆ, ಕಮ್ಯುನಿಕೇಷನ್ಸನ್ನು ಮಾಡ್ತಾರೆ. ಅದೇ ರೀತಿ ಕಂಪ್ಯೂಟರಲ್ಲಿ ಕೂಡ ಏನು ಮಾಡ್ತಾರೆ, ಬಿಸ್ನೆಸ್ ಕಮ್ಯುನಿಕೇಷನ್ಸನ್ನು ಮಾಡ್ತಾ ಹೋಗ್ತಾರೆ. ಅಂತಂದರೆ ಇಮೇಲ್ಸನ್ನು ಕಳಿಸೋದಾಗಿರ್ಬೋದು, ಲೈವ್ ಚಾಟ್ ಸಿಸ್ಟಮ್ಸನ್ನು ಮಾಡೋದಾಗಿರ್ಬೋದು, ಲೈವ್ ಚಾಟ್ ಇರ್ಬೋದು, ಮತ್ತು ಆನ್ಲೈನ್ ಮೀಟಿಂಗ್ಸ್ ಆಗಿರ್ಬೋದು, ಹಾಗೆ ವಿಡಿಯೋ ಕಾನ್ಫರೆನ್ಸಿಂಗ್ ಆಗಿರ್ಬೋದು. ಈ ಎಲ್ಲ ಪರ್ಪಸ್ಸಿಗೆ ಸ್ಮಾರ್ಟ್ಫೋನ್ಸು ಮತ್ತು ಕಂಪ್ಯೂಟರು ಇವನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ, ಬಿಸ್ನೆಸ್ ಕಮ್ಯುನಿಕೇಷನ್ಸನ್ನು ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್, ಇನ್ವೆಂಟರಿ ಮ್ಯಾನೇಜ್ಮೆಂಟ್. ಇನ್ವೆಂಟರಿ ಮೀನ್ಸ್ ಸ್ಟಾಕ್, ಮ್ಯಾನೇಜ್ಮೆಂಟ್ ಆಫ್ ಸ್ಟಾಕ್ ಅಂತ ಕರಿತೀವಿ. ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಟ್ರ್ಯಾಕ್ ದಿ ಕ್ವಾಂಟಿಟಿ ಆಫ್ ಈಚ್ ಐಟಮ್ ಎ ಕಂಪನಿ ಮೇಂಟೈನ್ಸ್. ಅಂದರೆ ಕಂಪನಿ ಮೇಂಟೈನ್ ಮಾಡುವಂತಹ ಈಚ್ ಕ್ವಾಂಟಿಟಿ ಆಫ್ ಇನ್ವೆಂಟರಿ, ಈಚ್ ಕ್ವಾಂಟಿಟಿ ಆಫ್ ಸ್ಟಾಕ್ ಏನಿರುತ್ತೆ ಅದನ್ನು ಟ್ರ್ಯಾಕ್ ಮಾಡೋ ಅಂಥದ್ದು. ಅಂದರೆ ಟ್ರಿಗರಿಂಗ್ ಆ್ಯನ್ ಆರ್ಡರ್ ಆಫ್ ಅಡಿಷನಲ್ ಸ್ಟಾಕ್ ವೆನ್ ದ ಕ್ವಾಂಟಿಟೀಸ್ ಫಾಲ್ ಬಿಲೋ ಇಷ್ಟು ಇರುತ್ತೆ ಅಂತ. ಈಗ ಏನಾದರೂ ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಅಂತಂದರೆ ಅದಕ್ಕೆ ಬೇಕಾಗಿರುವಂತಹ ರಾ ಮೆಟೀರಿಯಲ್ಸ್ ಆಗಿರ್ಬೋದು ಅಥವಾ ಸೆಮಿ ಫಿನಿಶ್ಡ್ ಗುಡ್ಸ್ ಆಗಿರ್ಬೋದು, ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತಾರೆ. ಆ ಸ್ಟೋರ್ ಮಾಡಿ ಇಟ್ಕೊಂಡಿರೋಂಥ ಐಟಮ್ಸು ಏನು ಡಿಟರ್ಮೈನ್ ಮಾಡಿರ್ತಾರೆ ಅದಕ್ಕಿಂತ
ಕಮ್ಮಿ ಇದೆ ಅಂತ ಗೊತ್ತಾದ ತಕ್ಷಣ ಏನು ಮಾಡ್ತಾರೆ, ಬೇರೆ ಏನು ಮತ್ತೆ ಏನಾದರೂ ಸ್ಟಾಕನ್ನು ತರಿಸ್ಬೇಕಾ, ಮತ್ತೆ ಸ್ಟೋರ್ ಮಾಡಿಡಬೇಕಾ, ಎಲ್ಲೆಲ್ಲಿ ರೇಟ್ ಕಡಿಮೆ ಇದೆ, ಈ ರೀತಿಯಾಗಿ ತರೋದಕ್ಕೋಸ್ಕರ ಏನು ಮಾಡ್ತಾ ಹೋಗ್ತಾರೆ, ಇದನ್ನು ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ಈ ರೀತಿ ಸ್ಟಾಕಿಗೆ ರಿಲೇಟೆಡ್ ಆಗಿ ಇನ್ಫಾರ್ಮೇಷನ್ಸು ಏನೆಲ್ಲ ಆ್ಯಕ್ಷನ್ಸನ್ನು ಮಾಡ್ತಾರೆ ಅದನ್ನು ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಈ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋದು ಕಂಪ್ಯೂಟರಲ್ಲಿ ಏನಿದೆ, ಇದೇನು ಮಾಡುತ್ತೆ, ಈಚ್ ಆ್ಯಂಡ್ ಎವ್ರಿ ಡೀಟೇಲ್ಸನ್ನು ಟ್ರ್ಯಾಕ್ ಮಾಡ್ತಾ ಹೋಗುತ್ತೆ. ಕಂಪನಿಯಲ್ಲಿ ಎಷ್ಟು ಸ್ಟಾಕ್ ಇದೆ, ಮತ್ತು ನೋಡಿ ಇಲ್ಲಿ ಹೇಳ್ತಾ ಹೋಗ್ತಾರೆ, ಇನ್ಫಾರ್ಮೇಷನ್ ಆಫ್ ರಿಸೀವ್ಡ್ ಗೂಡ್ಸ್ ಎಷ್ಟು ಗೂಡ್ಸನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ, ಸೀರಿಯಲ್ ನಂಬರ್ ಆ್ಯಂಡ್ ಎಕ್ಸ್ಪೈರಿ ಡೇಟ್ ಆಫ್ ಗೂಡ್ಸ್, ಒಂದೊಂದು ಗೂಡ್ಸಿಗೂ ಇರುವಂಥ ಸೀರಿಯಲ್ ನಂಬರು ಕಂಪ್ಯೂಟರಲ್ಲಿ ಸ್ಟೋರ್ ಆಗಿರುತ್ತೆ. ಹಾಗೆಯೇ ಎಕ್ಸ್ಪೈರಿ ಡೇಟು ಕೂಡ ಸ್ಟೋರ್ ಆಗಿರುತ್ತೆ. ಮೂವ್ಮೆಂಟ್ ಆಫ್ ಗೂಡ್ಸ್ ವಿತಿನ್ ಆರ್ ಬಿಟ್ವೀನ್ ಲೊಕೇಶನ್ಸ್, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಏನಾದರೂ ಒಂದು ಗೂಡ್ಸು ಟ್ರಾನ್ಸ್ಫರ್ ಆಗಿದ್ದರೆ ಅದರದ್ದು ರೆಕಾರ್ಡ್ಸು ಕೂಡ ಏನಾಗಿರುತ್ತೆ, ಇಲ್ಲಿ ಸ್ಟೋರ್ ಆಗಿರುತ್ತೆ. ವ್ಯಾಲ್ಯೂ ಆ್ಯಂಡ್ ಸ್ಟೇಟಸ್ ಆಫ್ ಸ್ಟಾಕಿಗೆ ರಿಲೇಟೆಡ್ ಆಗಿ ಅದ್ರ ವ್ಯಾಲ್ಯೂಸ್ ಏನು, ಅದ್ರ ಸ್ಟೇಟಸ್ ಏನು, ಅದ್ರ ಬಗ್ಗೆಯೂ ಕೂಡ ಇನ್ಫಾರ್ಮೇಷನ್ಸ್ ಇರುತ್ತೆ. ರಿಮೂವಲ್ ಆರ್ ಅದರ್ ಡಿಸ್ಪೊಸಿಷನ್ ಆಫ್ ಗೂಡ್ಸ್, ಯಾವಾಗ ಆ ಗೂಡ್ಸನ್ನು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಬೇಕು, ಯಾವಾಗ ಡಿಸ್ಪೋಸ್ ಮಾಡಬೇಕು, ಅದ್ರ ಬಗ್ಗೆಯೂ ಕೂಡ ಡೀಟೇಲ್ಸ್ ಇರುತ್ತೆ. ಟೋಟಲ್ ಸೇಲ್ಸ್ ಆರ್ ಪರ್ಚೇಸ್ ಐಟಮ್ಸ್, ಏನು ಇನ್ವೆಂಟರಿಯನ್ನು ಮ್ಯಾನೇಜ್ ಮಾಡಿರ್ತಾರೆ ಅದರಲ್ಲಿ ಎಷ್ಟು ಸೇಲ್ ಆಗಿದೆ ಅಥವಾ ಸ್ಟೋರ್ ಆಗಿರುತ್ತೆ, ಕಂಪ್ಯೂಟರಲ್ಲಿ ಸ್ಟೋರ್ ಆಗಿರುತ್ತೆ. ಇದನ್ನು ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ನೆಕ್ಸ್ಟ್, ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್. Customer relationship management systems stores every interaction a company has with a customer for future references. ಇಲ್ಲಿ ಏನು ಮಾಡುತ್ತೆ ಅಂತಂದರೆ, ಈ ಏರಿಯಾದಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ, ಈಗ ಕಂಪನಿ ಏನು ಮಾಡುತ್ತೆ, ಈಚ್ ಆ್ಯಂಡ್ ಎವ್ರಿ ಇನ್ಫಾರ್ಮೇಷನ್ಸ್ ಆಫ್ ಪ್ರೀವಿಯಸ್ ಕಸ್ಟಮರ್ಸ್ ಯಾರಿರ್ತಾರೆ ಅಂದರೆ, ಈಗಾಗಲೇ ಕಂಪನಿ ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡಿರೋರಾಗಿರ್ಬೋದು, ಅವ್ರದ್ದು ಇನ್ಫಾರ್ಮೇಷನ್ನು ಅಂದರೆ ಅವರ ಫೋನ್ ನಂಬರ್ ಆಗಿರ್ಬೋದು, ಅವ್ರ ಲೊಕೇಶನ್ಸ್ ಆಗಿರ್ಬೋದು, ಈ ರೀತಿ ಡಾಟಾಸನ್ನು ಏನು ಮಾಡಿರುತ್ತೆ, ಸೇವ್ ಮಾಡಿಟ್ಕೊಂಡಿರುತ್ತೆ. ಅದನ್ನು ಫ್ಯೂಚರ್ ರೆಫರೆನ್ಸಿಗೆ, ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ ಮಾಲ್ಗೆ ಹೋದಾಗ, ಯಾವುದಾದ್ರೂ ಸ್ಟೋರಿಗೆ ಹೋದಾಗ ಫೋನ್ ನಂಬರನ್ನು ತೊಗೊಂಡಿರ್ತಾರೆ. ನೆಕ್ಸ್ಟು ಆ ಸ್ಟೋರಲ್ಲಿ ಏನಾದ್ರೂ ಆಫರ್ಸ್ ಇದ್ದಾಗ ನಿಮ್ಮ ಮೊಬೈಲ್ ನಂಬರ್ಗೆ ಮೆಸೇಜ್ ಕಳಿಸೋ ಅಂಥದ್ದು, ಈ ಥರ ಮಾಡ್ತಾ ಹೋಗ್ತಾರೆ. ಅಂತಂದರೆ ಫ್ಯೂಚರ್ ರೆಫರೆನ್ಸಿಗೋಸ್ಕರ ಏನು ಡಾಟಾನ ಸೇವ್ ಮಾಡ್ಕೋತಾರೆ ಅದು ಕಂಪ್ಯೂಟರಲ್ಲಿ ಸ್ಟೋರ್ ಆಗಿರುತ್ತೆ. The customer has a better, more focused experience and the company benefits from improved productivity. ಇದರಿಂದ ಕಸ್ಟಮರ್ಗೂ ಯೂಸ್ ಆಗುತ್ತೆ ಮತ್ತು ಕಂಪನಿಗೂ ಕೂಡ ಯೂಸ್ ಆಗುತ್ತೆ. ಕಸ್ಟಮರ್ ಏನು ಮಾಡ್ಬೋದು, ಅವನಿಗೆ ಬೇಕಾಗಿರೋಂಥ ಪ್ರಾಡಕ್ಟ್ ಏನಾದರೂ ಒಳ್ಳೆ ಆಫರ್ ಇತ್ತು ಅಂತಂದರೆ, ಅಥವಾ ನ್ಯೂ ಪ್ರಾಡಕ್ಟ್ ಏನಾದರೂ ಲಾಂಚ್ ಆಯಿತು ಅಂತಂದರೆ ಅದ್ರ ಬಗ್ಗೆ ಅವನಿಗೆ ಇಮಿಡಿಯೇಟಾಗಿ ಇನ್ಫಾರ್ಮೇಷನ್ಸ್ ಸಿಗುತ್ತೆ. ಅದರಿಂದ ಹೋಗ್ಬಿಟ್ಟು ಅವ್ನು ತೊಗೊಳ್ತಾನೆ. ಅದ್ರ ಜೊತೆಗೆ ಕಂಪನಿ ಪ್ರೊಡಕ್ಟಿವಿಟಿ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾವ ರೀತಿ ನಾವು ಕಸ್ಟಮರ್ನ ಇನ್ನೂ ಅವರ ಎಕ್ಸ್ಪೀರಿಯೆನ್ಸ್ನ ಇನ್ನೂ ಹೇಗೆ ಎನ್ಹಾನ್ಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಹಾಗಾಗಿ ಕಂಪ್ಯೂಟರಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಕಸ್ಟಮರ್ ಇನ್ಫಾರ್ಮೇಷನ್ಸ್ ಏನಿರುತ್ತೆ ಅದನ್ನು ಸ್ಟೋರ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು, ಪೇರೋಲ್ ಸಿಸ್ಟಮ್. Computerized payroll system is used in different organizations to maintain pay accounts of employees easily and quickly. ಪೇರೋಲ್ ಸಿಸ್ಟಮಿಗೋಸ್ಕರ ಏನು ಮಾಡ್ತಾರೆ, ಈ ಕಂಪ್ಯೂಟರಲ್ಲಿ ಈ ಒಂದು ಬಿಸ್ನೆಸ್ಸಲ್ಲಿ ಕಂಪ್ಯೂಟರ್ನ ಅಡಾಪ್ಟ್ ಮಾಡ್ಕೊಳ್ತಾರೆ. ಅಂತಂದರೆ ಈಗ ಕಂಪನಿಯಲ್ಲಿ ವರ್ಕ್ ಮಾಡೋವಂಥ ಎಂಪ್ಲಾಯೀಸ್ ಆಗಿರ್ಬೋದು, ವರ್ಕರ್ಸ್ ಆಗಿರ್ಬೋದು, ಇವರಿಗೆ ಸ್ಯಾಲ್ರಿಯನ್ನು ಪೇ ಮಾಡೋದಕ್ಕೋಸ್ಕರ ಇದನ್ನ ಪೇರೋಲ್ ಸಿಸ್ಟಮ್ ಅಂತ ಕರಿತೀವಿ. ಕಂಪ್ಯೂಟರಲ್ಲೇ ಏನು ಮಾಡೋವಂಥದ್ದು, ಅವ್ರ ಅಕೌಂಟಿಂಗ್ ಇನ್ಫಾರ್ಮೇಷನ್ಸ್, ನೇಮು, ಅಡ್ರೆಸ್ ಇವುಗಳನ್ನ ಸ್ಟೋರ್ ಮಾಡಿಟ್ಕೊಂಡು ಆಟೋಮೆಟಿಕ್ಕಾಗಿ ಏನು ಮಾಡೋವಂಥದ್ದು, ಅವ್ರ ಅಕೌಂಟಿಗೆ ಸ್ಯಾಲ್ರಿಯನ್ನು ಕೊಡುವಂಥದ್ದು. ಈ ರೀತಿಯಾಗಿ ಅಂದರೆ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಏನು ಮಾಡ್ತಾರೆ, ಈ ಪೇಮೆಂಟ್ಸನ್ನು ಮಾಡೋದಕ್ಕೋಸ್ಕರ ಕಂಪ್ಯೂಟರ್ನ ಯೂಸ್ ಮಾಡ್ಕೊಳ್ತಿರ್ತಾರೆ. ಆಲ್ಮೋಸ್ಟ್ ಎಲ್ಲ ರೀತಿ ಕಂಪನಿಗಳಲ್ಲೂ ಕೂಡ ಏನು ಮಾಡ್ತಾರೆ, ಪೇರೋಲ್ ಸಿಸ್ಟಮ್ ಅನ್ನೋದು ಅಡಾಪ್ಟ್ ಆಗಿರುತ್ತೆ. ನೆಕ್ಸ್ಟು, advertisements. Computers play a vital role in advertising, whether they are paper notices on boards or electronic billboards and online advertisements. Every advert via any media is fully done with a computer.
ಅಂದರೆ ಅಡ್ವರ್ಟೈಸ್ಮೆಂಟ್ ಪರ್ಪಸ್ಸಿಗೆ ಅಂತಲೂ ಕೂಡ ಏನು ಮಾಡ್ತಾರೆ, ಕಂಪ್ಯೂಟರ್ಸ್ನ ಯೂಸ್ ಮಾಡ್ಕೊಳ್ತಾರೆ. ಈ ಕಂಪ್ಯೂಟರ್ ಅನ್ನೋದು ಅಡ್ವರ್ಟೈಸ್ಮೆಂಟ್ ಪ್ರಿಪ್ರೇಷನ್ ಕೂಡ ಅದರದ್ದೇ ಆದಂಥ ಒಂದು ರೋಲನ್ನು ಪ್ಲೇ ಮಾಡ್ತಾ ಹೋಗುತ್ತೆ. ಅಡ್ವರ್ಟೈಸ್ಮೆಂಟ್ ಅಂತಂದರೆ ಅದು ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಪೇಪರ್ ನೋಟಿಸಸ್ ಆಗಿರ್ಬೋದು, ಈಗ ಕೆಲವೊಂದು ಪೇಪರಲ್ಲಿ ಅಡ್ವರ್ಟೈಸ್ಮೆಂಟನ್ನು ಹಾಕಿಬಿಟ್ಟು ಬೋರ್ಡಲ್ಲಿ ಹಾಕುವಂಥ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಬಿಲ್ ಬೋರ್ಡ್ಸ್ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಈ ಟಿ ವಿನಲ್ಲಿ ಬರುವಂಥ ಅಡ್ವರ್ಟೈಸ್ಮೆಂಟು, ನ್ಯೂಸ್ ಪೇಪರಲ್ಲಿ ಬರುವಂಥ ಅಡ್ವರ್ಟೈಸ್ಮೆಂಟು ಯಾವುದೇ ಆಗಿರ್ಬೋದು. ಇವನ್ನ ಏನು ಮಾಡುತ್ತೆ, ಈ ಒಂದು ಈ ಯಾವುದೇ ರೀತಿಯಾದಂಥ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು ಅದನ್ನು ಎಲ್ಲಿ ಪ್ರಿಪೇರ್ ಮಾಡ್ತಾರೆ, ಕಂಪ್ಯೂಟರಲ್ಲಿ ಪ್ರಿಪೇರ್ ಮಾಡ್ತಾ ಹೋಗ್ತಾರೆ. ಅಂತಂದರೆ ಈ ಯಾವುದೇ ಮೀಡಿಯಾ ಕೊಡುವಂಥ ಅಡ್ವರ್ಟೈಸ್ಮೆಂಟನ್ನು ಪ್ರಿಪೇರ್ ಮಾಡೋದಕ್ಕೆ ಕಂಪ್ಯೂಟರ್ ಅನ್ನೋದು ಯೂಸ್ಫುಲ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಅಡ್ವರ್ಟೈಸ್ಮೆಂಟ್ ಏರಿಯಾದಲ್ಲೂ ಕೂಡ ಏನು ಮಾಡ್ತಾ ಹೋಗ್ತಾರೆ, ಕಂಪ್ಯೂಟರ್ನ ಬಳಸ್ಕೋತಾರೆ. ನೆಕ್ಸ್ಟು ಡಾಟಾ ಮ್ಯಾನೇಜ್ಮೆಂಟ್. Today, most companies store digital versions of documents on servers and storage devices. These documents become instantly available to everyone in the company regardless of their geographical location. ಅಂದರೆ ಈಗ ಡಾಟಾ ಮ್ಯಾನೇಜ್ಮೆಂಟ್ ಅನ್ನೋ ಈ ಒಂದು ಸಿಸ್ಟಮ್ ಏನಿದೆ ಅದರಿಂದ ಕೂಡ ಏನು ಮಾಡ್ತಾರೆ, ಕಂಪ್ಯೂಟರಲ್ಲಿ ಕೆಲವೊಂದು ರೆಕಾರ್ಡ್ಸ್ ಅಂದರೆ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದನ್ನು ಡಿಜಿಟಲ್ ವರ್ಷನ್ಸಲ್ಲಿ ಏನು ಮಾಡ್ತಾರೆ, ಸೇವ್ ಮಾಡ್ಕೊಳ್ತಾ ಹೋಗ್ತಾರೆ. ಅಂದರೆ ಕೆಲವೊಂದು ಸರ್ವರ್ಸ್ ಆಗಿರ್ಬೋದು, ಮತ್ತು ಸ್ಟೋರೇಜ್ ಡಿವೈಸಸ್ ಅಂತಂದರೆ ಮೆಮೊರಿ ಮತ್ತು ಡಿಸ್ಕು ಈ ಥರದ್ರಲ್ಲಿ ಏನು ಮಾಡ್ತಾರೆ, ಆ ಒಂದು ಇನ್ಫಾರ್ಮೇಷನ್ಸನ್ನು ಸ್ಟೋರ್ ಮಾಡ್ಕೊಳ್ತಾರೆ. ಈ ಒಂದು ಇನ್ಫಾರ್ಮೇಷನ್ಸನ್ನು ಇಟ್ಕೊಂಡು ಆ ಕಂಪ್ನಿಯಲ್ಲಿ ಕಂಪನಿ ರಿಲೇಟೆಡ್ ಇನ್ಫಾರ್ಮೇಷನ್ಸನ್ನು ಅವ್ರು ತೊಗೊಂಡು ವರ್ಕ್ ಮಾಡ್ಬೋದು. ಈಗ ನೀವು ನೋಡ್ಬೋದು, ವರ್ಕ್ ಫ್ರಮ್ ಹೋಮ್ ಅಂತ ತುಂಬ ಜನ ಮಾಡ್ತಾ ಹೋಗ್ತಾರೆ. ಅವ್ರ ಕಂಪ್ನಿ ಎಲ್ಲೋ ಲೊಕೇಟ್ ಆಗಿರುತ್ತೆ, ಅವರು ಇನ್ನೆಲ್ಲೋ ಕೂತ್ಕೊಂಡು ವರ್ಕ್ ಮಾಡ್ತಾರೆ. ಅವರಿಗೆ ಕೆಲವೊಂದು ಕಂಪ್ನಿದು ಇನ್ಫಾರ್ಮೇಷನ್ಸ್ ಬೇಕು. ಆಗ ಏನು ಮಾಡ್ತಾರೆ, ಕಂಪನಿ ಇನ್ಫಾರ್ಮೇಷನ್ಸನ್ನು ಸರ್ವರ್ಸಲ್ಲಿ ಮತ್ತು ಕೆಲವೊಂದು ಸ್ಟೋರೇಜ್ ಡಿವೈಸಸ್ಸಲ್ಲಿರುತ್ತೆ, ಅದನ್ನು ಈಸಿಯಾಗಿ ತೊಗೊಂಡು ಏನು ಮಾಡ್ತಾರೆ, ಅದನ್ನು ಬಳಸ್ಕೊಂಡು ಅವರ ವರ್ಕನ್ನು ಮಾಡ್ತಾ ಹೋಗ್ತಾರೆ. ಹೀಗೆ ಡಾಟಾ ಮ್ಯಾನೇಜ್ಮೆಂಟನ್ನು ಮಾಡೋದಕ್ಕೆ, ಈ ಇನ್ಫಾರ್ಮೇಷನ್ಸನ್ನು ಮ್ಯಾನೇಜ್ ಮಾಡೋದಕ್ಕೆ ಕೂಡ ಏನಾಗುತ್ತೆ, ಕಂಪ್ಯೂಟರು ಯೂಸ್ಫುಲ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್. Management information systems enable companies to track sales data, expenses, productivity levels, profitability over time, identify areas of improvement and use the data as part of their strategic planning process. ಅಂತಂದರೆ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತಂದರೆ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಕಂಪನಿದು ಈಚ್ ಆ್ಯಂಡ್ ಎವ್ರಿ ಡಾಟಾನ ಏನು ಮಾಡಿರ್ತಾರೆ, ಸ್ಟೋರ್ ಮಾಡಿರ್ತಾರೆ. ಅಂತಂದರೆ ಇದು ಏನು ಮಾಡುತ್ತೆ, ಈಗ ಕಂಪನಿಯಲ್ಲಿ ಆಗಿರುವಂಥ ಸೇಲ್ಸ್ ಡಾಟಾ ಅಂತಂದರೆ ಸೇಲ್ಸ್ಗೆ ರಿಲೇಟೆಡ್ ಆಗಿ ಬರುವಂತಹ ಇನ್ಫಾರ್ಮೇಷನ್ಸ್, ಎಷ್ಟು ಸೇಲ್ಸ್ ಆಗಿದೆ ಅನ್ನೋದ್ರ ಬಗ್ಗೆ, ಮತ್ತು ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ, ಸೇಲ್ಸಿಗೆ ರಿಲೇಟೆಡ್ ಆಗಿರ್ಬೋದು ಅಥವಾ ಪ್ರೊಡಕ್ಷನ್ಸ್ಗೆ ರಿಲೇಟೆಡ್ ಆಗಿರ್ಬೋದು, ಟೋಟಲ್ ಎಷ್ಟು ಎಕ್ಸ್ಪೆಂಡಿಚರ್ಸ್ ಆಗಿದೆ ಆ ಇನ್ಫಾರ್ಮೇಷನ್ಸ್, ಮತ್ತು ಪ್ರೊಡಕ್ಟಿವಿಟಿ ಲೆವೆಲ್ಸು ಅಂತಂದರೆ ಎಷ್ಟು ಪ್ರೊಡಕ್ಷನ್ಸ್ ಆಗ್ತಾ ಇದೆ, ಪ್ರೊಡಕ್ಷನ್ ಲೆವೆಲ್ಲು ಇನ್ಕ್ರೀಸ್ ಆಗಿದೆಯಾ ಅಥವಾ ಡಿಕ್ರೀಸ್ ಆಗ್ತಾ ಇದೆಯಾ, ಎಷ್ಟು ಯೂನಿಟ್ಸು ಪ್ರೊಡ್ಯೂಸ್ ಆಗ್ತಾ ಇದೆ, ಆ ಇನ್ಫಾರ್ಮೇಷನ್ಸು ಕೂಡ ಇಲ್ಲಿರುತ್ತೆ. ಹಾಗೆಯೇ ಪ್ರಾಫಿಟಬಿಲಿಟಿ ಓವರ್ ಟೈಮ್ ಅಂತಂದರೆ ತುಂಬ ದಿನದಿಂದ ಪ್ರಾಫಿಟಬಿಲಿಟಿ ಅಂತಂದರೆ ಪ್ರಾಫಿಟ್ ರೇಷಿಯೋ ಯಾವ ರೀತಿ ಇದೆ, ಅದು ಇನ್ಕ್ರೀಸ್ ಆಗ್ತಿದೆಯಾ ಡಿಕ್ರೀಸ್ ಆಗ್ತಿದೆಯಾ, ಆ ಒಂದು ಇನ್ಫಾರ್ಮೇಷನ್ಸನ್ನು ಕೂಡ ಕಂಪ್ಯೂಟರಲ್ಲಿ ಇದು ಮಾಡ್ಬೋದು. ಮತ್ತು ಐಡೆಂಟಿಫೈ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ ಆ್ಯಂಡ್ ಯೂಸ್ ದ ಡಾಟಾ ಆ್ಯಸ್ ಪಾರ್ಟ್ ಆಫ್ ದೇರ್ ಸ್ಟ್ರಾಟಜಿಕ್ ಪ್ಲ್ಯಾನಿಂಗ್ ಪ್ರೋಸೆಸ್. ಸ್ಟ್ರಾಟಜಿಕ್ ಪ್ಲ್ಯಾನಿಂಗ್ ಅಂತ ಮಾಡ್ತಾರೆ ಅಂತಂದರೆ ಕಂಪನಿಯನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಬೇಕಾಗಿರುವಂಥ ಸ್ಟ್ರಾಟಜಿಯನ್ನು ಬಿಲ್ಡ್ ಮಾಡೋವಂಥದ್ದು. ಅಂತಂದರೆ ಜನ್ರೇಟ್ ಆಫ್ ನ್ಯೂ ಐಡಿಯಾಸ್ ಅಂತ ಕರಿತೀವಿ, ಇದನ್ನು ಸ್ಟ್ರಾಟಜಿ ಅಂತ ಕರಿತೀವಿ. ಈಗ ಕಂಪನಿಯನ್ನು ಡೆವಲಪ್ ಮಾಡೋದಕ್ಕೆ ಏನೆಲ್ಲ ನ್ಯೂ ಐಡಿಯಾಸನ್ನು ಜನ್ರೇಟ್ ಮಾಡಬೇಕು, ಅದಕ್ಕೋಸ್ಕರ ಏನಾಗುತ್ತೆ, ಈ ಎಲ್ಲ ಇನ್ಫಾರ್ಮೇಷನ್ಸು ಯೂಸ್ ಆಗುತ್ತೆ. ಸೇಲ್ಸ್ ಡಾಟಾ ಮತ್ತು ಎಕ್ಸ್ಪೆನ್ಸಸ್ ಡಾಟಾ, ಪ್ರೊಡಕ್ಟಿವಿಟಿ ಲೆವೆಲ್ಸ್ ಡಾಟಾ, ಈ ಎಲ್ಲ ಆಗ್ತಾ ಹೋಗುತ್ತೆ. ಈ ಎಲ್ಲ ಇನ್ಫಾರ್ಮೇಷನ್ಸನ್ನ ಕಂಪ್ಯೂಟರಲ್ಲಿ ಸ್ಟೋರ್ ಮಾಡ್ತಾರೆ, ಅದನ್ನು ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಕರಿತೀವಿ. ಈ ಒಂದು ಏರಿಯಾದಲ್ಲೂ ಕೂಡ ಏನಾಗುತ್ತೆ, ಕಂಪ್ಯೂಟರು ಯೂಸ್ ಆಗುತ್ತೆ. ನೆಕ್ಸ್ಟು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್.
Human resource information system helps in human resource planning, recruitment, wage and salary planning, personal record keeping, training and ಡೆವಲಪ್ಮೆಂಟ್. ಅಂತಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಏರಿಯಾ, ಈ ಒಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ಏನು ಮಾಡ್ತಾರೆ, ಕಂಪ್ಯೂಟರನ್ನು ಯೂಸ್ ಮಾಡ್ಕೊಳ್ತಾರೆ. ಹ್ಯೂಮನ್ ರಿಸೋರ್ಸ್ ಪ್ಲ್ಯಾನಿಂಗ್ ಅಂತಂದರೆ ಎಷ್ಟು ಹ್ಯೂಮನ್ ರಿಸೋರ್ಸು ಬೇಕು ಕಂಪನಿಯಲ್ಲಿ ವರ್ಕ್ ಮಾಡೋದಕ್ಕೆ, ಮತ್ತು ಯಾವ್ಯಾವ ಡಿಪಾರ್ಟ್ಮೆಂಟಿಗೆ ಎಷ್ಟೆಷ್ಟು ಜನ ವರ್ಕರ್ಸ್ನ ಹಾಕಬೇಕು, ಈ ರೀತಿ ಆ ಒಂದು ಹ್ಯೂಮನ್ ರಿಸೋರ್ಸ್ಗೆ ರಿಲೇಟೆಡ್ ಆಗಿ ಪ್ಲ್ಯಾನಿಂಗನ್ನು ಮಾಡ್ಕೊಳ್ಳೋದಕ್ಕೆ. ಹಾಗೆ ರಿಕ್ರೂಟ್ಮೆಂಟು, ಬೇಕಾಗಿರೋಂಥ ವರ್ಕರ್ಸನ್ನು ಎಷ್ಟು ಜನ ಬೇಕು ವರ್ಕರ್ಸ್ ಅವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೋದಕ್ಕೆ. ಹಾಗೆಯೇ ವೇಜ್ ಆ್ಯಂಡ್ ಸ್ಯಾಲರಿ ಪ್ಲ್ಯಾನಿಂಗು, ಆ ಒಂದು ಪೇರೋಲ್ ಸಿಸ್ಟಮ್ ಹೇಗಿರುತ್ತೆ, ಆ ಸಿಸ್ಟಮ್ ಮೇಲೆ ಅಲ್ಲಿರುವಂಥ ವರ್ಕರ್ಸ್ಗೆ ಕೊಡಬೇಕಾಗಿರುವಂತಹ ವೇಜಸ್ಸು ಮತ್ತು ಸ್ಯಾಲ್ರಿ, ಅದನ್ನು ಪ್ಲ್ಯಾನಿಂಗನ್ನು ಮಾಡ್ಕೊಳೋ ಅಂಥದ್ದು. ಎಷ್ಟನ್ನು ಕೊಡಬೇಕು, ಎಷ್ಟು ಕಮಿಷನ್ಸನ್ನು ಕೊಡಬೇಕು, ಎಷ್ಟು ಬೋನಸನ್ನು ಕೊಡಬೇಕು, ಈ ರೀತಿಯಾಗಿ ಕ್ಯಾಲ್ಕುಲೇಷನ್ಸನ್ನು ಮಾಡೋದಕ್ಕೆ ಕಂಪ್ಯೂಟರ್ಸ್ನ ಯೂಸ್ ಮಾಡ್ಕೊಳ್ತಾರೆ. ಹಾಗೆಯೇ ಪರ್ಸನಲ್ ರೆಕಾರ್ಡ್ ಕೀಪಿಂಗ್, ಪರ್ಸನಲಾಗಿ ಕೆಲವೊಂದು ರೆಕಾರ್ಡ್ಸನ್ನು ಕೀಪ್ ಮಾಡೋದಕ್ಕೆ, ಅಂತಂದರೆ ಪ್ರಾಫಿಟ್ಗೆ ರಿಲೇಟೆಡ್ ಆಗಿ, ಲಾಸಸ್ಗೆ ರಿಲೇಟೆಡ್ ಆಗಿ, ಮತ್ತು ಕೆಲವೊಂದು ಸ್ಟ್ರಾಟಜೀಸ್ಗೆ ರಿಲೇಟೆಡ್ ಆಗಿ ಕೆಲವೊಂದು ಇನ್ಫಾರ್ಮೇಷನ್ಸನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ. ಹಾಗೆಯೇ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅಂತಂದರೆ ವರ್ಕರ್ಸಿಗೆ ಏನು ಹೊಸದಾಗಿ ಜಾಯಿನ್ ಮಾಡಿಕೊಂಡಾಗ ಅಥವಾ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಪ್ರಮೋಷನ್ಸನ್ನು ಮಾಡುವಾಗ ಅವರಿಗೇನು ಟ್ರೈನಿಂಗನ್ನು ಈ ರೀತಿ ಆ್ಯಕ್ಟಿವಿಟಿಗೂ ಕೂಡ, ಈ ಒಂದು ಫಂಕ್ಷನಿಗೂ ಕೂಡ ಏನಾಗುತ್ತೆ, ಕಂಪ್ಯೂಟರು ಯುಟಿಲೈಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಲ್ಲೂ ಕೂಡ ಏನು ಮಾಡ್ತಾರೆ, ಕಂಪ್ಯೂಟರ್ಸ್ನ ಯೂಸ್ ಮಾಡಿಕೊಂಡು, ಕಂಪ್ಯೂಟರ್ ಅಪ್ಲಿಕೇಶನ್ಸನ್ನು ಯೂಸ್ ಮಾಡಿಕೊಂಡು ಕಂಪನಿಯವರು ವರ್ಕನ್ನು ಮಾಡ್ತಾ ಹೋಗ್ತಾರೆ. ಹೀಗೆ ಕಂಪನಿಯಲ್ಲಿ ಈ ಎಲ್ಲ ಏರಿಯಾಸಲ್ಲಿ, ಈ ಎಲ್ಲ ಫೀಲ್ಡಲ್ಲಿ ಏನು ಮಾಡ್ತಾರೆ, ಈ ಕಂಪ್ಯೂಟರ್ಸ್ನ ಯೂಸ್ ಮಾಡ್ಕೊಳ್ತಾ ಹೋಗ್ತಾರೆ. ಅದಕ್ಕಾಗಿಯೇ ಬಿಸ್ನೆಸ್ ಆಪ್ರೇಟಿಂಗ್ ಸಿಸ್ಟಮನ್ನು ಬಿಲ್ಡ್ ಮಾಡಿದ್ದಾರೆ. ಆ ಸಿಸ್ಟಮ್ ಬೇಸಿಸ್ ಮೇಲೆ ಏನು ಮಾಡ್ತಾ ಹೋಗ್ತಾರೆ, ವರ್ಕನ್ನು ಮಾಡ್ತಾರೆ. ಅಂತಂದರೆ ಡೈರೆಕ್ಟಾಗಿ ಏನು ಮಾಡ್ಬೋದು, ಇನ್ಸ್ಟಂಟಾಗಿ ಅವರು ಕಂಪ್ಯೂಟರಲ್ಲಿ ಒಂದು ಕಂಪನಿ ರಿಲೇಟೆಡ್ ಆಗಿ ಏನು ಮಾಡ್ಬೋದು, ಇನ್ಫಾರ್ಮೇಷನ್ಸನ್ನು ಕೊಡ್ಬೋದು. ಮತ್ತು ಏನೇ ಒಂದು ಡಿಸಿಷನ್ಸನ್ನು ತೊಗೊಳ್ಳೋದಕ್ಕೂ ಕೂಡ ಈ ಕಂಪ್ಯೂಟರ್ನ ಬಳಸ್ಕೋಬೋದು ಅಂತ ಹೇಳ್ತಾರೆ. ಇದಿಷ್ಟು ಇವತ್ತಿನ ಟಾಪಿಕ್. ಥ್ಯಾಂಕ್ ಯು.